ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹಣ ಪಡೆದು ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಆಮಿಷ ನೀಡಿ 16 ಜನರಿಗೆ ವಂಚನೆ ಮಾಡಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿರುವ ಘಟನೆ ದಾವಣಗೆರೆಯಲ್ಲಿ ಜರುಗಿದೆ. ದಾವಣಗೆರೆಯಲ್ಲಿ ಸ್ವತಃ ನೇಮಕ ಪತ್ರ ರೆಡಿ ಮಾಡಿ ಸರ್ಕಾರಿ ಕೆಲಸ ನೇಮಕ ಆಗಿದೆ ಅಂತ ದಾವಣಗೆರೆಯಲ್ಲಿ 5ಕ್ಕೂ ಹೆಚ್ಚು ಜನರಿಂದ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿ ಹಣ ಗುಳು ಮಾಡಿದ ಚಿತ್ರದುರ್ಗ ಮೂಲದ ಶ್ರೀನಾಥ್ ವಂಚನೆ ಮಾಡಿದ ಆರೋಪಿ. ಮನೆಯಲ್ಲಿಯೇ ಜಲಸಂಪನ್ಮೂಲ ಇಲಾಖೆ ನಕಲಿ ನೇಮಕಾತಿ ಪತ್ರ ರೆಡಿ ಮಾಡಿ ಕಳುಹಿಸಿದ ಭೂಪ ಸೀಲು ಸಹಿ ಮಾಡಿ ಅಧಿಕೃತ ಅನ್ನೋ ರೀತಿ ನೇಮಕಾತಿ ಪತ್ರವನ್ನ ಕಳುಹಿಸಿದ ಕಿಲಾಡಿ. ಈ ಹಿನ್ನೆಲೆ ಸರ್ಕಾರಿ ಕೆಲಸ ಸಿಕ್ಕಿದೆ ಅಂತ ಸಿಹಿ ಹಂಚಿ ಸಂಭ್ರಮ ಪಟ್ಟಿದ್ದ ಯುವಕರು ಕೆಲಸಕ್ಕೆಂದು ಜಾಯಿನಿಂಗ್ಗೆ ಹೋಗಿದ್ದಾಗ ಇದು ಸುಳ್ಳಂತ ಗೊತ್ತಾಗಿದೆ. ನೇಮಕಾತಿ ಆದೇಶ ಪ್ರತಿ ನೋಡಿ ಸಂಭ್ರಮಿಸಿದ ಯುವಕರು ಆದೇಶ ಪ್ರತಿಯಲ್ಲಿ ಜಲಸಂಪನ್ಮೂಲ ಇಲಾಖೆ ಆನಂದರಾವ್ ಸರ್ಕಲ್ ಬೆಂಗಳೂರು ಎಂಬ ವಿಳಾಸ, ಆದರೆ ಚಿತ್ರದುರ್ಗ ಅಂಚೆ ಕಚೇರಿಯಿಂದ ಪೋಸ್ಟ್ ಮಾಡಿದ ಕಿಲಾಡಿ ಅಮಾಯಕ ಯುವಕರಿಂದ ಹಣ ಪಡೆದು ತಾನೇ ಸರ್ಕಾರಿ ಕಚೇರಿಯ ಸೀಲ್ ಹಾಗೂ ಆದೇಶ ಪ್ರತಿ ಮಾಡಿ ಹಣ ಕೊಟ್ಟವರ ಮನೆ ವಿಳಾಸಕ್ಕೆ ಕಳುಹಿಸುತ್ತಿದ್ದ ವಂಚಕ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಗ್ರೂಪ್ ಡಿ ಹುದ್ದೆಗೆ ಆದೇಶ ನೀಡಿ ವಂಚನೆ ಮಾಡಿದ ಆರೋಪಿ ಶ್ರೀನಿವಾಸ್ ದಾವಣಗೆರೆ ಮೂಲದ ನಾಗರಾಜ್ ಸೇರಿ 4-5 ಜನರಿಗೆ ವಂಚನೆ ಮಾಡಿದ್ದಾನೆ. ತಲಾ 3 ರಿಂದ 4 ಲಕ್ಷ ಹಣ ಪಡೆದು ಶ್ರೀನಾಥ್ ಬಡ್ಡಿಗೆ ಸಾಲ ಪಡೆದು ತಾಯಿಗೆ ತಾಳಿ ಅಡವಿಟ್ಟು ಹಣ ನೀಡಿದ ಯುವಕರು ಕಣ್ಣೀರು ಹಾಕ್ತಾ ಇದ್ದಾರೆ. ನಾವು ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ನಾಗ ಕೆಲಸ ಮಾಡ್ತೀವಿ ರೀ P1ಗೆ. ಆಮೇಲೆ ನಾನು ನಮ್ಮ ಸ್ನೇಹಿತರು ಹಾಕಿದ್ರು, ಅವ್ರ ಮುಖಾಂತರ ನಾನು ಹೋಗಿ ದುಡ್ಡನ್ನು 3.5 ಲಕ್ಷ ರೂಪಾಯಿ ಕೊಟ್ಟು ಪ್ಯಾಡ್ ಆಗಿದ್ದೇನೆ. ಆಮೇಲೆ ನೀವು ಭರ್ತಿ ಮೋಸ ಮಾಡಿದ್ದಾನೆ. ಆಗ್ಲಲ್ಲ ಕೆಲಸ ಬರ್ತೈತಿ, ಈಗ ಆರ್ಡ್ರ್ ಬಂತು, ಅದು ಬಂತು. ನನ್ನ ಮಗನಿಗೆ ಮನೋಜ್ ಜಲಸಂಪನ್ಮೂಲದಲ್ಲಿ ಕೆಲಸ ಕೊಡ್ತೇನೆ ಅಂದು 3.5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ಅಟೆಂಡರ್ ಪೋಸ್ಟಿಗೆ ಇನ್ನೂ 50,000 ರೂಪಾಯಿ ಕೊಡಬೇಕಾಗಿತ್ತು. ನಾವು ಅಷ್ಟರೊಳಗೆ ಪೇಕ್ ಮಾಡಿದ್ದಾನೆ ಅಂತೇಳಿ ನಾನು ಬೆಂಗಳೂರು ಹೋಗಿ ಬಂದಮೇಲೆ ಪೇಕ್ ಆಗಿದೆ ಅಂತೇಳಿ ನನಗೆ ಗೊತ್ತಾಗಿ 4 ಲಕ್ಷಕ್ಕೆ P1 ಅಟೆಂಡರ್ ಪೋಸ್ಟ್ ಕೊಡ್ತೇನೆ ಅಂತ. ಯಾವ ಊರು ಅಂತೇಳಿ ಹೇಳಿಲ್ಲ ಫಸ್ಟಿಗೆ. ಆಮೇಲೆ ಹುಬ್ಳಿಯಲ್ಲಿ ಜಲಸಂಪನ್ಮೂಲ ಇಲ್ಲ. ಆಮೇಲೆ ನಾನು ತಿಳ್ಕೊಂಡು ಮತ್ತೆ ದಾವಣಗೆರೆ ಹಾಕ್ಕೊಡಂದೆ, ದಾವಣಗೆರೆ ಹಾಕ್ಕೊಟ್ಟ. ಮತ್ತು ಬೆಂಗಳೂರು ಯಾರ್ಡ್ರ್ ಹತ್ತೇನ ಬರೋಣ ಅಂತೇಳಂದ. ಹೋದ್ಮೇಲೆ ಬೆಂಗಳೂರಾಗ ಇದು ವಿಕಾಸ ಸೌಧದಲ್ಲಿ ನಾನು ತಿಳ್ಕೊಂಡು ಆಮೇಲೆ ಪೇಕ್ ಹೋಗಿದ್ದೇನೆ ಅಂತೇಳಿ ನನ್ನ ಮಗನ ಕೂಟಾಗ ಇವರು ಏನು ಸ್ನೇಹಿತರು ಹಾಕಿದ್ರಲ್ಲ ಅವ್ರಿಗೆಲ್ಲರಿಗೂ ತಿಳಿಸಲೇ ಪೇಕ್ ಹೋಗಿದ್ದೇವೆ. ಅವನಿಗೆ ಏನು ಮಾತಾಡಬೇಡ, ಅವನಿಗೂ ತಿಳಿಸ್ಬೇಡ, ತಿಳಿಸಿದರೆ ಸಿಗೋದಿಲ್ಲ ಅಂತೇಳಂದು 4-5 ದಿವಸದಿಂದ ಸಣ್ಣಕ್ಕೆ ಮುಚ್ಕೊಂಡು ಆರಾಮ್ನಾಗಿದ್ದು ಪೇಕ್ ಮಾಡೋಕ್ಕೆ ಅವ್ನು ಏನು ಮಾಡ್ತದೋ ನಾವು ಎಸ್ಟಿಮೇಟ್ ಮಾಡಿ ಇನ್ನೊಬ್ಬನ ಕೆಲಸಕ್ಕೆ ಸೇರಿಸ್ತೀವಿ ಅಂತೇಳಂದು ಕರೆ ಕಳಿಸಿಂದು ಸ್ಟೇಷನ್ನಿಗೆ ಒಪ್ಪಿಸಿದ್ದೇವೆ. ನಮ್ಮನ್ನು ದುಡ್ಡನ್ನು ಬಡವರು ನಾವು ನಾಯಿ ರೀತಿಯಲ್ಲೇ ನಮಗೆ ಹಣವನ್ನು ವಾಪಸ್ ತರಿಸ್ಕೊಡಿ, ನಾನು ಬಡ್ಡಿ ಹಂಗೆ ತಂದಿರ್ತೇನೆ. ಎಷ್ಟು ಬಡ್ಡಿ ಹಂಗೆ ತೊಗೊಂಡ್ರಿ? 2 ರೂಪಾಯಿ 3 ರೂಪಾಯಿ ಇಸ್ಕೊಂಡಿನಿ ಸರ್. ಎಂಟ್ರಿ ತಾಳೆ ಇನ್ನೂ ಒತ್ತಿಟ್ಟು ಕೊಡ್ತೇವೆ ಸರ್. ಒತ್ತಿಡಕ್ಕಂತ ಹೋದ್ವಿ, ಮತ್ತೆ ನಾನು ಬಿಚ್ಚಿಸಕ್ಕೆ ಮನಸ್ಸು ಬರಲ್ಲ. ಯಾರೋ ನನ್ನ ಸ್ನೇಹಿತರು ಕೈ ಹಿಡಿದ್ರು, ಅದೇ ರೊಕ್ಕನ ಕೊಟ್ಟಿದ್ದೀನಿ. ಅದನ್ನ ಜಲ್ದಿ ತಾಳಿ ಇಟ್ಟರು ಕೊಡೋಣ, ಮತ್ತು ನಾನು ಜಲ್ದಿ ಆರ್ಡ್ರ್ ಮಾಡಿಸ್ತೀನಿ ಆಫೀಸ್ನಾಗ ಬೆಂಗಳೂರಿನಾಗ ಅಂತೇಳಿ ಬರೀ ಪೇಕ್ ಮಾಡಿ ಇದೇ ಥರ ನನಗೆ ರೊಕ್ಕ ಇಸ್ಕೊಂಡಾನೆ. ಸುಮಾರು 5 ತಿಂಗಳಿಂದ ನಾನು ಇದೇ ಥರ ಮಾಡಿದ್ದಾನೆ ಸರ್. ನಮಗೆ ಒಂದು ಹೆಣ್ಣು ಮಗಳದು ಚನ್ನಗಿರಿ ಮದುವೆ ಮಾಡಿಕೊಟ್ಟಿದ್ದೀನಿ. ಇದು ಗಂಡು ಮಗ ಒಬ್ಬನು ಖಾಲಿ ಅಡ್ಡಾಡ್ತಿದ್ದ ಅಂತೇಳಿ ಏನೋ ಆಸೆ ತೋರಿಸಿದ ಅಂತೇಳಂದು ನಮಗೆ ಇಲ್ಲಿ ದಾವಣಗೆರೆಯಲ್ಲಿ 4 ಜನಕ್ಕೆ ಮೋಸ ಮಾಡಿದ್ದಾನೆ. ಅದು ಸೀಲು ಸೈನು ಸಿಗ್ನೇಚರು ಸೇಮ್ ಎಲ್ಲ ಡಿಟ್ಟೋ ಗೌರ್ಮೆಂಟ್ ಆಫೀಸರ್ ಮಾಡಿದ್ದ. ಆ ನಿಮ್ಕಿ ಮೇಲೆ ನಾನು ಓದಿಲ್ಲ, 4ನೇ ಕ್ಲಾಸು. ಮೋಸ ಮಾಡಿದ್ದಾನೆ. ಒಂದೇ ಟೈಮ್ ಅಲ್ಲ ಸರ್. ಒಂದು ಟೈಮ್ 50,000, ಒಂದು ಟೈಮ್ ಲಕ್ಷ, ಒಂದು ಟೈಮ್ 80,000, ಒಂದು ಟೈಮ್ ಹಿಂಗೆ ಇದೇ ರೀತಿ ಪ್ರತಿ ತಿಂಗಳು ಒಂದೊಂದು ಆರ್ಡ್ರ್ ತೋರಿಸಿಸ್ಕೊಂಡಿದ್ದಾನೆ ಸರ್. ಇದು 5 ತಿಂಗಳಿಂದ ಸರ್. ಅವನಿಗೆ ಕೊಟ್ಕೊಂತಾನೆ ಇದೆ ಸರ್. ಹಂಗೆ ದಪ್ಕೊಂತ ಹೋಗ್ತಾನೆ ಸರ್. ಡೇಟು ಮತ್ತು ಮುಂದಾಕ್ಸೇನೆ. ಮತ್ತೆ 3ನೇ ತಾರೀಕು ಇದ್ದದ್ದು 14ಕ್ಕೆ ಹಾಕ್ಸಿದೆ, 16ರಿಂದ 27ಕ್ಕೆ ಹಾಕ್ಸಿದೆ, 27ರಿಂದ 31ಕ್ಕಂದು ಬೆಂಗಳೂರಿಗೆ 30ಕ್ಕೆ ಅಂತೇಳಿ ಅಂದಮೇಲೆ ನಾವು ಹೋಗಿರೋದು. ಅಲ್ಲಿ ಬೆಂಗಳೂರಿಗೂ ಬರಲಿಲ್ಲವನು ಫೋನ್ಪೇ ಮಾಡಿಸಿದ್ದಾನೆ 500 ರೂಪಾಯಿ ಬಸ್ಸಿಗೆ ಅಂತೇಳಿ. ಆಮೇಲೆ 3,000 ರೂಪಾಯಿ ಪಾರ್ಟಿ ಮಾಡಬೇಕು, ಆಫೀಸರ್ ಬಂದಿದ್ದಾರೆ ಅಂತ. ಆ ಮುಖಾಂತರನೂ ಕೊಟ್ಟಿದ್ದೀವಿ. ಫೋನ್ಪೇದಲ್ಲಿ ಇದೆ ಅದು 3,500. ಇನ್ನು ಕೆಲವೊಂದು ಫೋನ್ಪೇದಲ್ಲೂ ಮಾಡಿದ್ದೀವಿ. ಕೆಲವೊಂದು ಟೈಮ್ ದುರ್ಗಕ್ಕೆ ಕರೆಸಿ ಹಣ ಭಾಳ ನೇಸಾಗಿ ಮಾತಾಡಿ ಐಸಿಟ್ಟು ಇಸ್ಕೊಂತಾನ ಸರ್. ಶ್ರೀನಿವಾಸ್ ಅಂತ. ಈಗ ಕೇಳಿದರೆ ದುಡ್ಡಿಲ್ಲ, ಫೆಡೋಜಿಗೆ ಹಾಕೀನಿ ಅಂತಾನೆ. ನಮಗೆ ಯಾವುದೋ ಫೆಡೋಜಿನ ಹಾಕೀನಿ ಏನೋ ಅಂತ ನಮ್ಗೆ ಗೊತ್ತಾಗಲ್ಲ. ಪ್ರಾಡಕ್ಟಿಗೆ ಹಾಕಿದ್ದೇನೆ ಅಂತಾನೆ. ಆ ಮುಖಾಂತರ ಈಗ ದುಡ್ಡಿಲ್ಲ ಅಂತದಾನೆ. 1 ವಾರ ಟೈಮ್ ಕೊಟ್ಟಿರಿ ಅಂತದಾನೆ. ಕೇಳ್ತಾ ಇದ್ದಾರೆ ಸರ್. ಮತ್ತು ಮೇಂಟೈನ್ ಮಾಡ್ತಿದ್ದೀವಿ. ಏನು ಹಣ ಅಪ್ಪ ಅಂದು ನಮಗೆ ನ್ಯಾಯ ಬೇಕು ಸರ್. ನಮಗೆ ಇದು ಈ ಥರ ಬೇರೆಯವರು ಪೇಕ್ ಹೋಗಬಾರ್ದು. ಆಮೇಲೆ ತುಂಬ ಜನಕ್ಕೆ ಮಾಡಿರ್ತಾನೆ ಗೊತ್ತಲ್ಲ. ಎಂಕ್ವೈರಿ ಅದು ನಡೆಸ್ರಿ. ನನಗೆ ಎಲ್ಲರಿಗೂ ಒಳ್ಳೇದಾಗಲಿ. ನನ್ನಂಗೆ ಮಕ್ಕಳು ಯಾರು ಮೋಸ ಹೋಗಬಾರ್ದು. ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ಮಣಿ ಸರ್ಕಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ಆರೋಪಿಯನ್ನ ಕರೆತಂದು ಪೊಲೀಸರ ವಶಕ್ಕೆ ಒಪ್ಪಿಸಿದ ಕಾರ್ಯಕರ್ತರು ಮೊಬೈಲ್ ದಾಖಲೆ ಪರಿಶೀಲನೆ ನಡೆಸಿದಾಗ 100 ಜನರಿಗೆ ವಂಚನೆ ಮಾಡುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆರೋಪಿಯನ್ನ ದಾವಣಗೆರೆ ಪೊಲೀಸರ ವಶಕ್ಕೆ ಪಡೆದು ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.